ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾನಾ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಂಡೇ ಅಂದ್ರೆ ರೆಸ್ಟ್ ಡೇ ಅಲ್ವಾ. ಸೊ ಇವತ್ತು ನನಗೂ ಅಷ್ಟೇ ತುಂಬಾ ಲೇಸಿ ಡೇ ಇದೆ. ಬಟ್ ಆದ್ರೂ ಬೇಸಿಕ್ ವರ್ಕ್ ಮಾಡ್ಕೋಬೇಕು ಅಂತ ಮಾಡ್ಕೊಂತಿದ್ದೀವಿ. ಸೊ ಫಸ್ಟ್ಗೆ ಈಗ ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಸೊ ಚಿಕನ್ ಸಾರು ಒಂದೇ ಸತಿ ಸಾಂಬಾರ್ ಮಾಡ್ಬಿಡೋಣ ಅಂತ ಇದ್ದೀನಿ. ಸೊ ಸಾಂಬಾರ್ ಮಾಡ್ಬಿಟ್ಟು ಸ್ವಲ್ಪ ಇಡ್ಲಿ ಮಾಡ್ಬಿಟ್ರೆ ಸೊ ನಮ್ಗೆ ಸಂಜೆವರೆಗೂ ಆಗುತ್ತೆ. ಅನ್ನ ಒಂದ್ ಮಾಡ್ಕೊಂಡ್ರೆ ಆಗುತ್ತೆ, ಸಾರು ಒಂದಿರೋದ್ರಿಂದ. ಸೊ ಇಡ್ಲಿ ಇಟ್ಬಿಟ್ರೆ ಮಕ್ಳಿಗೂ ಇಡ್ಲಿನೂ ತಿನ್ಸ್ಕೋಬಹುದು. ಒಬ್ಬೊಬ್ರಿಗೆ ಒಂದೊಂದು ಮಾಡೋಷ್ಟಿಲ್ಲ ಅಂತ ಹೇಳಿ ಇಡ್ಲಿ ಮಾಡ್ಕೊಂತಿದೀವಿ. ಎಲ್ಲರ ಲೈಫಲ್ಲೂ ಹೀಗೆ ಅಲ್ವಾ, ಯಾವತ್ತಾದ್ರೂ ಒಂದ್ ದಿವಸ ನಮ್ಗೆ ತುಂಬಾ ಏನು ಕೆಲ್ಸ ಮಾಡಕ್ ಆಗ್ದಿರೋಷ್ಟು ಲೇಸಿನೆಸ್ ಬಂದ್ಬಿಡತ್ತೆ. ಮತ್ತೆ ಅಷ್ಟು ಶಕ್ತಿನೂ ಇಲ್ದಿರಂಗೆ ಅನ್ಸ್ಬಿಡತ್ತೆ ನಮ್ಗೆ ಅಲ್ವಾ. ಸೊ ಅದು ನಾರ್ಮಲ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನನಗ್ ಸಂಡೇ ಆಗಿರೋದ್ರಿಂದ ನಾರ್ಮಲ್ ಆಗಿ ಯಾರು ಆಚೆ ಹೋಗೋದಿಲ್ಲ. ಸೊ ಎಲ್ಲ ಎದ್ದೋಳೋದೆಲ್ಲ ಲೇಟ್, ಫುಲ್ ನಿದ್ದೆಯಲ್ಲಿ ಇರ್ತಾರೆ ಎಲ್ಲರೂ. ಸೊ ಹಂಗಾಗಿ ಅವ್ರ ಎದ್ದೋಳೋದೆ 10-11 ಗಂಟೆ ಆಗೋಗುತ್ತೆ. ಅಷ್ಟ್ರಲ್ಲಿ ನಾನ್ ಬೇಸಿಕ್ ವರ್ಕ್ ಮಾಡ್ಕೊಂಡ್ರೆ ಸೊ ಮಧ್ಯಾಹ್ನದ ಊಟ ರಾತ್ರಿ ಊಟ ಒಟ್ಟಿಗೆ ಆಗೋಗುತ್ತೆ. ಹಂಗಾಗಿ ನಾನು ಇದ್ ಮಾಡ್ಕೊಳೋದಿಲ್ಲ. ಸೊ ಈಗ ಒಂದ್ ಸ್ವಲ್ಪ ಇಡ್ಲಿಗೆ ಇಟ್ಬಿಡೋಣ ಅಂತ ಇಡ್ತಿದೀನಿ. ಮತ್ತೆ ತುಂಬಾ ಜನ ಏನ್ ಕ್ವಶನ್ ಹೇಳ್ತಾರೆ ಅಂದ್ರೆ, ನಾವ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಅಂದ್ರೇನೆ ನಿಮ್ಗೇನ್ ಕೆಲ್ಸ ಇಲ್ವಾ, ಏನಕ್ ಬೇಕು ಅದೆಲ್ಲ ನಮ್ಗೆ, ಆತರ ಕ್ವಶನ್ಸ್ ತುಂಬಾ ಜನಕ್ ಬಂದಿರತ್ತೆ. ಸೊ ಇದು ನಾನು ಮಾಡ್ಬೇಕು ಅಂದಾಗ ಸಜೆಷನ್ಸ್ ನನ್ನ ಫ್ಯಾಮಿಲಿ ಎಲ್ಲ ಓಕೆ ಅಂದ್ರು. ಬಟ್ ಔಟ್ ಸೈಡ್ ಅವ್ರಿಗೆ ಹೇಳಿದಾಗ ಸೊ ಯಾಕೆ ಬೇಕು ನಿಮ್ಗೆ, ಇವಾಗ್ಲೇ ಬಿಸಿ ಇದ್ದೀರಾ, ಮನೇಲಿ ಕೆಲ್ಸ, ಇಬ್ರು ಮಕ್ಳು ಎಲ್ಲಾನು ಬಿಸಿ ಇರ್ತೀರಾ, ಆದ್ರೂ ಯಾಕೆ ನಿಮ್ಗೆ ಇದನ್ನು ಯಾಕೆ ಟೈಮ್ ಅಂತ ಕೊಡ್ತಿದ್ದೀರಾ ಅಂತೆಲ್ಲ ಕೇಳೋರು. ಸೊ ಇದಷ್ಟು ನಮ್ಗೇನು ಅಂದ್ರೆ ನಮ್ ಟೈಮ್ ನ ನಾವು ಯುಟಿಲೈಸ್ ಮಾಡ್ಕೊಳಕ್ಕೆ, ಲೇಸಿನೆಸ್ ಹೋಗ್ಸೋದಕ್ಕೆ ಮೇನ್ ಪರ್ಪಸ್ ಆಗಿ ನಾನ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬಿಕಾಸ್ ನನ್ಗೆ ಈಗ ಚಿಕ್ಕವ್ರು ಇರೋದ್ರೆ ನಾನು ಔಟ್ ಸೈಡ್ ಹೋಗೋದಕ್ಕೆ ತುಂಬಾನೇ ಕಷ್ಟ ಈಗ ಕೆಲ್ಸ ಅಂತ. ಸೊ ಹಂಗಾಗಿ ನನ್ಗೆ ಫ್ರೀ ಟೈಮ್ ಇದ್ದಾಗ ಮಾಡ್ಕೋಬಹುದು ಯೂಟ್ಯೂಬ್ ಆದ್ರೆ ಓಕೆ ಅಂತ ಅನಿಸ್ತು ನಂಗೂ. ಈಗೆಲ್ಲ ತುಂಬಾ ಜನ ಮಾಡ್ತಿರೋದ್ರಿಂದ ಹೌಸ್ ವೈಫ್ಸ್, ಸೊ ನನ್ಗೂ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ನಾನು ಮಾಡೋಣ, ಯಾಕೆ ಟ್ರೈ ಮಾಡ್ಬಾರ್ದು ಅನ್ನೋದಕ್ಕೋಸ್ಕರ. ಮತ್ತೆ ಇದು ಒಂದು ನಾವು ಮನೆ ಒಳಗಿಂದಾನೇ ಏನು ಆಚೆ ಪಬ್ಲಿಕ್ ನ ಕನೆಕ್ಟ್ ಆಗೋ ವೇ ಸಹ ಇದರಲ್ಲಿದೆ. ಸೊ ಹಂಗಾಗಿ ನನಗೂ ತುಂಬಾ ಇಂಟ್ರೆಸ್ಟ್ ಬಂತು. ಆಕ್ಚುಲಿ ತುಂಬಾ ಜನ ಮಾಡ್ತಿದ್ದಾರೆ, ಯಾಕೆ ನಾನ್ ಮಾಡ್ಬಾರ್ದು ಅನ್ನೋ ಇಂಟ್ರೆಸ್ಟ್ ಇಂದ ನಾನು ಸ್ಟಾರ್ಟ್ ಮಾಡಿದೆ. ಆಗ ತುಂಬಾ ಜನ ಸಜೆಸ್ಟ್ ಮಾಡಿದ್ರು ಯಾಕೆ ಬೇಕು ನಿಮ್ಗೆ, ಮತ್ತೆ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರುತ್ತೆ, ಬ್ಯಾಡ್ ಒಪಿನಿಯನ್ ಬರುತ್ತೆ. ಇಫ್ ವಿಡಿಯೋ ಏನಾದ್ರು ಮಿಸ್ಯೂಸ್ ಆದ್ರೆ ಏನ್ ಮಾಡೋದು, ಅದೆಲ್ಲ ತಲೆಗೆ ತುಂಬಿಸಿದ್ರು. ಸೊ ನನ್ಗೇನು ಅಂದ್ರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಸೊ ನಾನು ಎಲ್ಲಾನು ಮಾಡಕ್ ಹೋಗುತ್ತೆ. ಸೊ ನಾಳೆ ದಿವಸ ಆ ಥರ ಪ್ರಾಬ್ಲಮ್ ಬಂದ್ರು ನಾನು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನೋದು ಅಂತ ನನ್ ಪಕ್ಕ ಆದಾಗ ನಾನು ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಲೈಫಲ್ಲಿ ಯಾರು ಇರೋದಿಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಬೇಕು, ಮನೇಲಿ ಇದ್ದೀರಾ ಹೌಸ್ ವೈಫ್ ಇನ್ನೇನ್ ಮಾಡ್ತೀರಾ ಅಂತೆಲ್ಲ. ಸೊ ನಮಗೂ ರೆಸ್ಟ್ ಬೇಕಾಗತ್ತೆ, ನಾವು ಬೇಕಾದಾಗ ಫ್ರೀ ಆಗ್ಬೇಕಾಗತ್ತೆ. ಸೊ ನಾವು ರೆಸ್ಟ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೆ ಆ ಲೇಸಿ ಡೇ ಅನ್ನೋದು ಬರುತ್ತಲ್ವಾ, ಅದು ಪ್ರೊಡಕ್ಟಿವ್ ಡೇ ಅನ್ನೋ ತರ ಇರುತ್ತೆ ಅಷ್ಟೇ. ಮತ್ತೆ ನನ್ಗೆ ಈ ಇಡ್ಲಿ ಪಾತ್ರೆ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂದಿದ್ದಾಳೆ ನನ್ ದೊಡ್ಡ ಮಗಳು ಸಹ. ಸೊ ಅವಳಿಗೆ ನಾರ್ಮಲ್ ಆಗಿ ನಾವು ಫೋರ್ಸ್ ಮಾಡಿ ತಿನ್ಸ್ಬೇಕು. ಸೊ ಈ ಇಡ್ಲಿ ಪಾತ್ರೆ ತುಂಬಾ ಚಿಕ್ಕದಾಗಿ ಒಂಥರ ಏನು ಗುಳ್ಳಿಡ್ಲಿ ಅಂತಾರಲ್ಲ, ಸೊ ಇದನ್ನ ಒಂದು ಲೋಕಲ್ ಶಾಪ್ ಅಲ್ಲಿ ತಂದಿದ್ದು, ತುಂಬಾ ಚೆನ್ನಾಗಿದೆ ಅಂತ. ಆ ಇವಾಗ ಅವಳಿಗೆ ನಾವು ಇಡ್ಲಿ ಮಾಡ್ಬೇಕು ಅಂತ ಇವಾಗ ಇಡ್ಲಿ ಇದ್ರಲ್ಲಿ ಮಾಡಿ ನೋಡಿಸ್ತಿದ್ದೀನಿ. ಸೊ ಇದ್ರಲ್ಲಿ ಏನಾದ್ರು ಆನ್ಲೈನ್ ಅಲ್ಲಿ ಏನಾದ್ರು ಇದೇ ತರ ನೋಡಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿರ್ತೀನಿ, ನಿಮ್ಗೆ ಯಾರಿಗಾದ್ರು ಬೇಕು ಅಂದ್ರೆ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿದೆ, ಇಡ್ಲಿನೂ ಸಹ ಸೂಪರ್ ಆಗಿ ಬರುತ್ತೆ ಇದ್ರಲ್ಲಿ. ಒಂದೊಂದ್ಸತಿ ಏನಾದ್ರು ಅವ್ಳು ಬಿಟ್ಟಿದ್ರೆ ನಾನೇ ಒಂದ್ ಉಪ್ಪೆ ನೆಕ್ಸ್ಟ್ ಇನ್ನೊಂದ್ಸತಿ ಹಾಕೊಂಡ್ ನಾನೇ ತಿನ್ನೋದಕ್ಕೆ ಸಹ ಹಾಕೊಂತೀನಿ. ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಸಹ. ಮಕ್ಳೆಲ್ಲ ಹೀಗೆ ಅಲ್ವಾ, ಅವ್ರಿಗೆ ಪುಟ್ಟಾಗಿ ಕಾಣಿಸೋದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾವು ಯಾವುದೇ ಆಗ್ಲಿ ನಾವ್ ತಿನ್ನೋ ತರ ಊಟ ಮಾಡೋದಕ್ಕಿಂತ ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ಕೊಡೋದ್ರಿಂದ ಅವರು ಸಹ ಒಳ್ಳೆ ಊಟ ತಿಂತ ಆರಾಮಾಗಿ ಆಟ ಆಡ್ಕೊಂಡು ಫುಲ್ ಡೇ ಎನರ್ಜಿಯಾಗಿ ಇರ್ತಾರೆ. ನನಗೆ ಈ ತರ ಸಂಡೇ ಬಂದ್ಬಿಟ್ರೆ ಅಂತೂ ಇದು ಲೇಸಿ ಡೇ ಅನ್ನೋದಕ್ಕಿಂತ ಸೊ ಒಂದ್ ಸ್ವಲ್ಪ ರೀಚಾರ್ಜ್ ಡೇ ತರ. ಸೊ ನನ್ಗೆ ಸ್ವಲ್ಪ ನನ್ನ ಬಾಡಿ ಫುಲ್ ರೆಸ್ಟ್ ಕೊಟ್ಕೊಂಡು ಮೆಂಟಲ್ ಪೀಸ್ ತಗೊಂಡು ಎಲ್ಲ ಮಾಡಿ ತಿರ್ಗಾ ಮಂಡೇಗೆ ನಾವು ರೆಡಿ ಆಗ್ತೀವಲ್ಲ, ಅದು ಇಂಪಾರ್ಟೆಂಟು. ಸೊ ಮಂಡೇ ಟು ಸ್ಯಾಟರ್ಡೇ ವರ್ಗು ನಾವು ಹೇಗ್ ವರ್ಕ್ ಮಾಡ್ತೀವಿ ಅನ್ನೋದು ನಾನ್ ಸಂಡೇ ಹೇಗ್ ರೆಸ್ಟ್ ತಗೊಂಡಿದೀನಿ ಅನ್ನೋದ್ರ ಮೇಲೆ ಇರುತ್ತೆ.
ಸೊ ಇದು ಇಡ್ಲಿ ಪಾತ್ರೆನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಮಕ್ಕಳಿಗೂ ಸಹ ತುಂಬಾ ಇಂಟ್ರೆಸ್ಟ್ ಆಗೂ ಇರುತ್ತೆ ತಿನ್ನೋದಕ್ಕೆ. ಸೊ ಇದು ನಾನು ಒಂದು ಲೋಕಲ್ ಶಾಪಲ್ಲಿ ನೋಡಿ ತಗೊಂಡಿದ್ದು. ಆಕ್ಚುಲಿ ನಮ್ಮ ಆಂಟಿ ಅವ್ರು ತಗೊಂಡಿದ್ದು. ಸೊ ಅಲ್ಲಿಂದ ನಾನು ಅವ್ರನ್ನ ಕೇಳಿ ಎಲ್ಲ ಕಡೆ ಹುಡುಕಿ ಸಿಕ್ತಿದ್ದಕ್ಕೆ ಆಂಟಿ ಮನೇಲೆ ಹೋಗಿ ಕೇಳಿ ತಗೊಂಡ್ ಬಂದಿದ್ದು. ಸೊ ತುಂಬಾ ಚೆನ್ನಾಗಿದೆ. ನಮ್ಮ ಜಿಯನೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಗೊಂತಾಳೆ. ಈ ತರದ್ದು ಯಾವ್ದಾದ್ರು ಆನ್ಲೈನ್ ಅಲ್ಲಿ ಇದೇ ತರದ್ದು ಇದ್ರೆ ಅದರ ಲಿಂಕ್ ಸಹ ನಿಮ್ಗೆ ಹಾಕ್ತೀನಿ. ಸೊ ಏನಂದ್ರೆ ಚಿಕ್ಕವಳಿಗೂ ಸಹ ಅಷ್ಟೇ ಇದ್ರಲ್ಲಿ ತಿನ್ನೋದು ಇಷ್ಟಿಷ್ಟೇ ಇರೋದ್ರಿಂದ ಮಕ್ಕಳಿಗೆಲ್ಲ ತಿನ್ನೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಸೊ ಮತ್ತೆ ಅವ್ರಿಗೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಕೊಡಕ್ಕೂ ಈ ತರ ಐಟಮ್ಸ್ ಹೆಲ್ಪ್ ಆಗುತ್ತೆ. ಸೊ ಅವಳಿಗೆ ಇದೆ ಡೋಲೋ. ಸೊ ಈಗ ಮಕ್ಕಳಿಗೂ ಇಡ್ಲಿ ಇದು ಪಾತ್ರೆ ಎಲ್ಲೋ ಮಿಸ್ ಆಗಿ ಹೋಗಿದೆ. ಸೊ ಹಂಗಾಗಿ ನಾನು ಕುಕ್ಕರಲ್ಲೇ ಇಡ್ತಿದ್ದೀನಿ. ಸೊ ಚಿಕ್ಕ ಕುಕ್ಕರಲ್ಲಿ ಇಟ್ಟು ಅವ್ರಿಗೂ ರೆಡಿ ಮಾಡ್ಕೊಳ್ಳೋಣ. ಅಷ್ಟು ಇದೆಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಸ್ವಲ್ಪ ಕೌಂಟರ್ ಟಾಪ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಸೊ ಇವತ್ತಿನ ಕೆಲಸ ಮುಗಿಯುತ್ತೆ. ಯಾವಾಗಲೂ ಅಷ್ಟೇ ಅಲ್ವಾ ಲೈಫು. ಸೊ ನಾವು ಯಾವಾಗ ಬ್ರೇಕ್ ತಗೋಬೇಕು ಅಂತ ಇರ್ತೀವೋ ಲೇಸಿನೆಸ್ ಇರುತ್ತೆ. ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ. ಸೊ ನೆಕ್ಸ್ಟ್ ವೀಕಿಗೆ ಫುಲ್ ಪ್ರಿಪೇರ್ ಆಗೋಣ ಅಂತ ಇದ್ದಾಗ ಯಾರಾದರೂ ನೆಂಟರು ಇದ್ದೇ ಇರ್ತಾರೆ. ಸೊ ಏಕೆಂದರೆ ಕೆಲವೊಂದು ನೆಂಟರು ಸರ್ಪ್ರೈಸಾಗಿ ವಿಸಿಟ್ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ನೆಂಟರು ಅನ್ನೋದಕ್ಕೆ ನಮ್ಮ ಪೇರೆಂಟ್ಸು ಸರ್ಪ್ರೈಸ್ ವಿಸಿಟ್ ಕೊಟ್ಟೋದಕ್ಕೆ ತುಂಬಾ ಖುಷಿ ಇದೆ. ನಮ್ಮ ಚಿಕ್ಕ ಮಗನಿಗೂ ಬಂದಿತ್ತು. ಸೊ ಒಂದು ಸ್ವಲ್ಪ ಸ್ಟ್ರೆಸ್ಫುಲ್ ಆದರೂ ಓಕೆ ಹ್ಯಾಪಿ ಮೂಮೆಂಟ್ಸ್ ಇತ್ತು. ತುಂಬಾ ಖುಷಿ ಆಯಿತು. ಸೊ ಈಗ ಅವ್ರಿಗಷ್ಟು ಎಲ್ಲ ರೆಡಿ ಮಾಡಿಕೊಂಡು ಊಟಕ್ಕೆ ಅವ್ರಿಗೂ ಊಟ ಕೊಟ್ಬಿಟ್ಟು ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡೋಣ, ಹರಟೆ ಹೊಡೆಯೋಣ ಅಂತ ಇದ್ದೀವಿ. ಸೊ ಅಷ್ಟರಲ್ಲಿ ಅವ್ರಿಗೆ ಚಿಕನ್ ಸಾರು ಎಲ್ಲ ಮಾಡಿಬಿಟ್ಟು ಇವಾಗ ಹಾಲು ಬೇರೆ ತೊಗೊಂಡು ಬಂದ್ವಿ. ಹಾಲು ಇರಲಿಲ್ಲ. ಸೊ ಹಾಲು ತೊಗೊಂಡು ಬಂದು ಇಟ್ಟಿದ್ದೀನಿ. ಕಾಫಿ ಟೀ ಬೇಕು ಹೋಗುತ್ತೆ ಅಂತ. ಏನಿದು ಏನಾಯಿತು? ಏನು ಬರೀತಿರೋದು? ಕಾರ್ ವೀಲಾ? ಅದು ಹೇಳ್ಕೊಂಡು ಬರೀ. ಏನದು? ವಿ ವಿ ಫಾರ್ ವ್ಯಾನ್. V for vegetable. V for volcano. V for violin. V for was. ಎಲ್ಲ ಹೇಳ್ಕೊಂಡು ಮರಿಬೇಕು. ನಂಗೆ ಲೈಟ್ ಎಲ್ಲೋ ಕಲರ್ ಇರೋದು. ಮೊನ್ನೆ ಗಾಡಿ ಲೈಟ್ ಯಾವ ಕಲರ್ ಇರುತ್ತೆ? ಮತ್ತೆ ನೋಡು ಯಾವ್ದ್ರಲ್ಲಿ ಐತೆ ನೋಡು. ಎಲ್ಲಿದೆ ನೋಡಲ್ಲಿ ಮೇಲಿದೆ. ಹಾಕೊಂಡು ಏನಿದು ಪೆನ್ಸಿಲ್ ಇದೆ, ಕಲರ್ ಪೆನ್ಸಿಲ್. ಅದು ಎಂತ ಕತೆ ಮಾಡ್ಕೊಂಡಿದ್ದೀವಿ ನೋಡು. ಓಪನ್ ಆಗ್ತಿಲ್ಲ. ಎಲ್ಲ ಚಾರ್ಜರ್ದ ಮುರಿದಾಕೋಗ್ಬಿಟ್ಟಿದ್ಯಾ? ಬರಿ. ಮತ್ತು ನಿಮ್ಮ ಸ್ಕೂಲಲ್ಲಿ ಏನೇನು ರೈಮ್ಸ್ ಹೇಳ್ಕೊಟ್ರು ಮೇಡಮು? ಏನೇನು ಹೇಳ್ಕೊಟ್ರು ಹೇಳು. ಸುಳ್ಳು ಹೇಳ್ಬಾರ್ದು. ಮೇಡಮ್ ವೈಷ್ಣವಿ ಮ್ಯಾಮ್ ಏನು ಹೇಳ್ಕೊಟ್ಟಿದ್ದು? ಅದು ಹೇಳ್ಕೊಟ್ರಾ? ಇವಾಗ ಮೇಡಮ್ ಇಂಗ್ಲೀಷಲ್ಲಿ ಮಾತಾಡ್ತಾರ ನಿನ್ನ ಹತ್ರ? ನೀನೇನು ಮಾತಾಡ್ತೀಯ ಈಗ? ಇಂಗ್ಲೀಷಲ್ಲಿ ಮಾತಾಡ್ತೀಯಾ? ಓಹೋ, ಇಂಗ್ಲೀಷ್ ಈಗಲೇ ಅಲ್ವಾ? ಹಾಂ, ಬ್ಲೂ ಕಲರು ಇರುತ್ತೆ. ಕಾರ್ ವ್ಯಾನ್ ಅದು. ಇರುತ್ತೆ. ಕಲರ್ ಮಾಡ್ಬೇಕಂದ್ರೆ ಇಷ್ಟ ಅಲ್ಲ ನಿಂಗೆ? ಹಾಂ ಒಟ್ಟಿ ಕಲರ್ ಅಂದರೆ ಇಷ್ಟ ಅಲ್ಲ ನಿಂಗೆ?
ಜಿಯಾ ಇಂಟ್ರೆಸ್ಟಿಂಗಾಗಿ ಓದೋದು. ಓಹೋ, ಕಲರ್ ಮಾಡೋದು. ಸದ್ಯನೂ ಅಷ್ಟೇ ಹೋಮ್ವರ್ಕ್ ಮುಗೀತು. ಸೊ ಹೋಮ್ವರ್ಕ್ ಅದು ಲಾಸ್ಟ್ ವೀಕ್ ಅವ್ರು ರಜೆ ಹಾಕಿದ್ಲು. ಸೊ ಹಂಗಾಗಿ ಅವಳು ಹೋಮ್ವರ್ಕ್ ತುಂಬ ಇತ್ತು. 3 ಬುಕ್ಸ್ ಏನೋ ಕೊಟ್ಟಿದ್ರು. ಸೊ ಅದನ್ನು ಕಂಪ್ಲೀಟಾಗಿ ಬರೆಸಿ ಲಾಸ್ಟಲ್ಲಿ ಅವಳಿಗೆ ಡ್ರಾಯಿಂಗ್ ಮಾಡೋದಂದರೆ ತುಂಬ ಇಷ್ಟ. ಸೊ ಡ್ರಾಯಿಂಗ್ ಮಾಡೋದು ಬಿಟ್ಟು ಬಂದಿದ್ದೀನಿ. ಸೊ ಅಷ್ಟರಲ್ಲಿ ನಾವು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಏನಂದರೆ ಚಿತ್ರಕ್ಷನ್ಗೆ ಎಷ್ಟು ಅಟ್ಯಾಚ್ ಆಗಿದ್ದಾಳೆ ಅವ್ರ ಮೇಡಮ್ಗೆ ಅಂದರೆ, ಸೊ ಲಾಸ್ಟ್ 15 ಡೇಸ್ ಅವ್ರೇನೋ ಬಂದಿರಲಿಲ್ಲ. ಅವ್ರ ಪೇರೆಂಟಿಗೆ ಹುಷಾರಿಲ್ಲ ಅಂದ್ಬಿಟ್ಟು. ಸೊ ಅವರೆಲ್ಲೋ ಟ್ರೀಟ್ಮೆಂಟ್ಗೆ ಅಲ್ಲೇ ಇದ್ರು ಅಂತ ಹೇಳಿ ಸ್ಕೂಲಿಗೆ ಬಂದಿರಲಿಲ್ಲ. ಅವಳು ಎಷ್ಟು ಅಟ್ಯಾಚ್ ಆಗಿದ್ದಾಳೆ ಅಂದರೆ, ಸೊ ನಿದ್ದೆ ಕಣ್ಣಲ್ಲೆಲ್ಲ ಕೇಳ್ತಿದ್ಲು, ನಂಗೆ ವೈಷ್ಣವಿ ಮ್ಯಾಮ್ ಬೇಕು ಅಂತ ಹೇಳ್ತಿದ್ಲು. ಸೊ ಕೆಲವು ಟೈಮ್ ಖುಷಿ ಆಗುತ್ತೆ, ಯಾಕಂದರೆ ಅಷ್ಟು ನಮ್ಮನ್ನು ಬಿಟ್ಟು ಬೇರೆ 10 ಜನ ಅಟ್ಯಾಚ್ ಆಗಿದ್ದಾಳೆ ಅಂದಾಗ ಎಷ್ಟು ಖುಷಿ ಆಗುತ್ತೆ, ಮತ್ತು ಅಷ್ಟೇ ಒಂದು ಸ್ವಲ್ಪ ಭಯನೂ ಆಗುತ್ತೆ. ಯಾಕಂದರೆ ಅವ್ರ ಮೇಡಮ್ನ ಅಷ್ಟು ಅಟ್ಯಾಚ್ ಮಾಡ್ಕೊಂಡಿದ್ದಾಳೆ. ಸೊ ಇಲ್ಲಿ ಬಾಂಡಿಂಗ್ ಹೊರ್ಟೋಗುತ್ತೇನೋ ಅಂತ ಭಯಕ್ಕೆ. ಸೊ ಬಟ್ ಏನು ಅಂದರೆ ಅವ್ರ ಮೇಡಮ್ ಹೇಳಿದ್ದೆಲ್ಲ ಕಲ್ತ್ಕೊತಾಳೆ. ಸರ್ಪ್ರೈಸ್ ಪ್ರೊಡಕ್ಟಿವಿಟಿ ಅಂದರೆ ಹೀಗೆ ಇರುತ್ತಲ್ವ. ಸೊ ನಾವು ಯಾವಾಗ ಲೇಸಿ ಇರ್ತೀವೋ ಅವಾಗ ಒಂದು ಸ್ವಲ್ಪ ಸಿಚುವೇಶನ್ಸ್ ಹಂಗಾಗಿ ಪ್ರೊಡಕ್ಟಿವ್ ಆಗ್ತೀವಿ. ಸೊ ಬಿಕಾಸ್ ಒಂದು ಎನರ್ಜಿ ನಮಗೆ ಪ್ರೊಡಕ್ಟಿವ್ ಎನರ್ಜಿ ಬರೋದೇ ಆ ಟೈಮಲ್ಲಿ. ಕೆಲವರು ಯಾರೋ ನಮ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ, ತುಂಬ ಇಷ್ಟ ಆದವ್ರು ನಮ್ಮ ಮನೆಗೆ ಬಂದಾಗ, ಆ ಥರ ಎಲ್ಲ ಆವಾಗ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿನೇ ಆಗುತ್ತೆ ಅಲ್ವಾ. ಎಷ್ಟೇ ಲೇಸಿ ಇದ್ದರೂ ಆಟೋಮೆಟಿಕ್ಕಾಗಿ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತೆಲ್ಲ ಅನಿಸುತ್ತೆ ಅಲ್ವಾ. ಸೊ ಇದು ನಾರ್ಮಲ್. ಅಂದರೆ ನಾವು ಲೇಸಿ ಡೇ ಅನ್ನೋದಕ್ಕಿಂತ ಸೊ ಅದು ನಮ್ಮ ನೆಕ್ಸ್ಟ್ ವೀಕ್ ನಾವು ಪ್ರಿಪೇರ್ ಆಗೋದಕ್ಕೆ ಅದೊಂದು ಎನರ್ಜಿ ರೀಚಾರ್ಜ್ ಆಗೋ ಡೇ ಥರ ಇರುತ್ತೆ. ಸೊ ಲೇಸಿ ಡೇ ಅನ್ನೋದ್ರಿಂದ ನಾವು ಲೇಸಿ ಆಗಿಬಿಟ್ಟಿದ್ದೀವಿ ಅಂತಲ್ಲ. ಸೊ ಅದು ನಾವು ನೆಕ್ಸ್ಟ್ ವೀಕಿಗೆ ಏನು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದಕ್ಕೆ ನಮ್ಮ ಬಾಡಿಗೂ ರೆಸ್ಟ್ ಬೇಕಲ್ವ. ಸೊ ಆ ರೆಸ್ಟ್ಗೋಸ್ಕರ ಆ ಡೇ ಎಲ್ಲರಿಗೂ ಇದು ಬಂದೇ ಬರುತ್ತೆ. ಲೇಸಿ ಡೇ ಅನ್ನೋದು ಲೈಫಲ್ಲಿ ಇದ್ದೇ ಇರುತ್ತೆ. ವೀಕ್ಲಿ ಒನ್ಸ್ ನಾವು ರೆಸ್ಟ್ ತೊಗೊಳೋದ್ರಿಂದ ಸೊ ನಮ್ಮ ನೆಕ್ಸ್ಟ್ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ನಮ್ಮ ಬಾಡಿಗೂ ರೆಸ್ಟ್ ಬೇಕಾಗುತ್ತೆ ಅಲ್ವಾ. ಸೊ ಹೌಸ್ ವೈಫ್ ಅಂದಿದ ತಕ್ಷಣ ಈಗ ಯಾವಾಗಲೂ ಮನೇಲಿ ಇರ್ತಾರೆ, ಏನು ಕೆಲಸ ಇರುತ್ತಲ್ಲ. ಸೊ ನಮಗೂ ರೆಸ್ಟ್ ಬೇಕಾಗುತ್ತೆ. ಸೊ ಅವಾಗ ಫುಲ್ ಡೇ ಆ್ಯಕ್ಟಿವ್ ಆಗಿರೋದ್ರಿಂದ ನಮಗೂ ಫುಲ್ ರೆಸ್ಟ್ ಒಂದು ದಿವಸ ಆ ಥರ ಆಗುತ್ತೆ. ಸಂಡೇ ಬಂದು ಎಲ್ಲದಕ್ಕೂ ರೆಸ್ಟ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ವೀಕು ಸಮ್ ಪ್ರಿಪ್ರೇಷನ್ ಸಹ ನಾವು ಮಾಡ್ಕೊತೀವಿ. ಲೇಸಿ ಅಂದಿದ ತಕ್ಷಣ ಫುಲ್ ಲೇಸಿಯಾಗೇ ಇರೋದಿಲ್ಲ. ಸೊ ಕೆಲವೊಂದು ಪ್ರಿಪರೇಷನ್ಸ್ನ ನಾವು ಮಾಡ್ಕೊತಾ ಇರ್ತೀವಿ. ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಅವೆಲ್ಲನೂ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಬಿಕಾಸ್ ವೀಕ್ ಫುಲ್ ನಾವು ಎನರ್ಜೆಟಿಕ್ ಆಗಿರ್ಬೇಕಂದ್ರೆ ಸೊ ನಾವು ಸಂಡೇ ಅನ್ನೋದನ್ನು ನಾವು ಫುಲ್ ಪ್ರೊಡಕ್ಟಿವ್ ಆಗಿ ಇಟ್ಕೋಬೇಕು. ಸೊ ಈಗ ಮನೆಯವರೆಲ್ಲ ಬಂದಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅವ್ರ ಜೊತೆ ಕೂತ್ಕೊಂಡು. ಏನು ಗೊತ್ತಾ, ನಮ್ಮನೆ ಇಡ್ಲಿ ಕತೆಗೂ ರೋಲ್ಗೂ ಏನು ಸಂಬಂಧ ಅಂತ ಗೊತ್ತಾ? ಸೊ ರೋಲ್ ತಂದು ತುಂಬ ಒಂದು 3-4 ಡೇಸ್ ಹಿಂದೆನೆ ತಂದ್ವಿ. ಸೊ ಇಡ್ಲಿ ಅದಕ್ಕಂತಾನೆ ನೆನೆಸ್ಕೊಂಡೆ. ಸೊ ಏನು ಇಡ್ಲಿ ಕತೆ ಅಂದರೆ, ಸೊ ಇಡ್ಲಿ ರುಬ್ಬಕ್ಕೋಸ್ಕರ ನಾನು ಮಾಡಿದ್ದು ಇದು ಖುಷಿ ಏನೋ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ರಾತ್ರಿ ಕೈ ನೋವು ಬಂತು ಗುರು, ಯಪ್ಪ ಸ್ವಾಮಿ ಎಷ್ಟು ನೋವು ಗೊತ್ತಾ. ಸೊ ನನಗೇನೋ ಖುಷಿಗೆ ಯಾವುದು ಇಡ್ಲಿ ಕಡೆ ಅಂತ ಒಂದು ಮೂವಿ ನೋಡ್ಬಿಟ್ಟು ಫುಲ್ ಇನ್ಸ್ಪೈರ್ ಆಗಿಬಿಟ್ಟಿದ್ದೆ. ಓಕೆ ಪರವಾಗಿಲ್ಲ ನೋಡಿ, ನಮ್ಮ ಮನೆ ಎಷ್ಟು ಗಲೀಜಿದೆ ಆದ್ರೂ ಏನೋ ಲೇಸಿ ಡೇ ಅಂತ ಹೇಳ್ತೀನಿ. ವರ್ಕ್ ಮಾಡೋಕ್ಕಾಗ್ತಿಲ್ಲ, ಟೈಮ್ ಸ್ಪೆಂಡ್ ಮಾಡಬೇಕು, ಮಾಡ್ತಿದ್ದೀನಿ. ಎಲ್ಲಿ ಬರ್ತಾರ ನೀನು? ಗುಡ್ಡ ಇವಾಗಲೇ ಇಡ್ಲಾ ಕಾಫಿ, ಆಮೇಲೆ ಗುರು ಬರ್ಲಿ. ಗುಂಡು ಹಾ ಏನ್ ಬೇಕು? ಅದಕ್ಕೆ ಯಾಕೆ ಹೇಳೋದು? ಇದಳು ನಾರ್ಮಲ್ ಆಗಿ ಹೇಳು. ದಾಳಿಂಬೆ ಬೇಕಾ? ಬಾ
ಈ ಏರಿಯಾ ಒಂದು ಸ್ವಲ್ಪ ಈಗ ಕ್ಲೀನ್ ಆಗಿದೆ, ಇನ್ನು ಇಷ್ಟೆಲ್ಲ ಕ್ಲೀನ್ ಮಾಡಬೇಕು. ನಾನ್ ವೆಜ್ ಮಾಡಿದ್ರೆ ಸ್ವಲ್ಪ ಕ್ಲೀನಿಂಗೇ ಅರ್ಧ ದಿವಸ ಆಗೋಗುತ್ತೆ. ನಾನ್ ವೆಜ್ ಮಾಡಿದ ನೆಕ್ಸ್ಟ್ ಡೇ ಫುಲ್ ಕಾಸು ಹೊಡಿತಾನೆ ಇರುತ್ತೆ. ಏನು ಬೇಕು? ದಾಳಿಂಬೆ ಬೇಕಾ? ನೋ, ಜ್ಯೂಸ್ ಎಲ್ಲ ಕುಡಿಯೋಂಗಿಲ್ಲಮ್ಮ. ಪಪ್ಪ ಹೇಳ್ತಲ್ಲ, ಯಾರು ಕಟ್ ಮಾಡಿಕೊಡ್ತಾರೆ ದಾಳಿಂಬೆ? ಇರಚ್ ದಾಳಿಂಬೆ ನಾನೇ ಕಟ್ ಮಾಡಿಕೊಡ್ತೀನಿ ಬಾ. ನಡಿ ನಾನೇ ಎತ್ಕೊಬತ್ತೀನಿ. ಏನು ಹೇಳಿದ ಮಾತು ಕೇಳಲ್ಲ. ಗಿಡಕ್ಕೆ ನೀರು ಹಾಕ್ಬೇಕಲ್ಲ, ಬಾ. ಆಮೇಲೆ ತಿನ್ಬಿಟ್ಟು ಲಿಕ್ಕಿ ಬಾ. ಲಿಕ್ಕಿ ಇಲ್ಲಿ. ಏನು ಸ್ಟ್ರಾಂಗ್ ಹೋಗಿ ತುಸ್ಕಾಗ್ಬಿಟ್ಟಿದ್ಯಾ ತಾನೇ? ತುಸ್ಕಲ್ಲ ಆಗ್ಬಿಟ್ಟಿದ್ಯ. ನಾನಿಲ್ಲ ಕೂತ್ಕೊಂತ. ಅವಳು ತಿಂತಾವಳಮ್ಮ. ಗುಂಡು ಏನಾಗಲ್ಲ. ಅಲ್ಲ ಮಗ್ನೆ, ಒಂದು 4-5 ಹಾಕೊಂಡು ಹೆಂಗ್ ತಿಂತೆ ನೋಡ್ಸು. ಹಾಕೋದಲ್ಲ ಒಟ್ಟಿಗೆ. ಹಾ, ಬೀಜ ಒಗಿಬಾರ್ದು, ಹಂಗೆ ಅಗದಿ ನುಂಕೋಬೇಕು. ಬಾತ್ರೂಮ್ ಹಾಗೆ ಹಿಂಗಲ್ಲ, ಈ ಕಡೆ. ಸಾರಿ ಅಮ್ಮ ಸರ್. ಈ ಕಡೆ ಅಲ್ಲಲ್ಲಿ ಹಾಕೊಂಡು ತಿನ್ಬೇಕು. ಎಲ್ಲಿ ಅಗಿಯೋದು ಹೆಂಗೆ ನೋಡ್ಸು. ಹೆಂಗೆ ಅಗದ್ಬಿಟ್ಟು ತಿನ್ಬೇಕು, ಹಂಗೆ ನುಂಗೋದಲ್ಲ. ಅಗಿಬೇಕು. ಹಾಕೋ ನೋಡಿ, ವೈಷ್ಣವಿ ಮ್ಯಾಮ್ ಹೊಡೆದಿರೋದು. ಬತ್ತಳೆ ಹೋಗಿ ಕಿತ್ಕೊಳಕ್ಕೆ ಅಕ್ಕಂದ ಕೊಡು ಪಾಪು ಅಂತ ತಿನ್ಲಿ. ಮೊನ್ನೆ ಅಮ್ಮಮ್ಮ ಸೇರಿಸ್ಕೋ, ಅಮ್ಮಮ್ಮ ಓನುದು ಆನುಗುಂಡ ಸ್ವಲ್ಪ ಎಲ್ಲ ತಿಂತಾ ಇದೀನಿ, ತಿನ್ರಿ. ಕೊಡ್ರಿ ಅಜ್ಜಿಗೆ. ಅಜ್ಜಿಗೆ ಅವೆಲ್ಲ ಕೊಟ್ಟಾಯ್ತು. ಅಜ್ಜಿ ವಾಪಸ್ ತಿಂತಾರೆ. ನಂಗೆ ಗುಂಡು ಜಿಯ ನಂಗೆ ನೀನು ಒಂದು ಹಾಕೊಂಡು ನೀನ್ ಪಾಪು ಮಾತ್ರ ಒಂದೊಂದು ತಿನ್ಬೇಕು. ನೀನು ಏನ್ ಮಗನೆ ಆಡು. ಪಾಪುಗೆ 2 ಮಾತ್ರ ಇಡ್ಬೇಕು. ನೀನು ಜಾಸ್ತಿ ಹಾಕೋಬೇಕು. ಕರೆಂಟ್ ಹೋಗ್ಬಿಟ್ಟಿದೆ. ನೀನು ಇವಾಗ ನೀನು ಅಗಿಬೇಕು. ಮನೆ ಅಗಿಬೇಕು. ನೀನು ಬಾಯಲ್ಲಿ ಹಾಕೊಂಡು ಅಗಿಬೇಕು. ಅದೆಲ್ಲ ಪೂರ್ತಿ ಪಾಪಕ್ಕೆ ಒಂದೊಂದು ಕೊಡ್ಬೇಕಷ್ಟೇ. ಪಾಪಕ್ಕೆ ಒಂದೊಂದು ಕೊಡ್ಬೇಕು ಮಗನೆ. ನೀನು ಜಾಸ್ತಿ ಹಾಕೋಬೇಕು. 4 ಪೀಸ್ ಹಾಕೋಬೇಕು. 4 ಪೀಸ್. ಇದಂತೂ ಮಾವಿನ ಮರ. ಸೊ ಬೇರೆ ಸಾಕಾಗ್ದಿರ ಒಣಗೋಗ್ಬಿಡಿ. ನಿಧಾನ ಅಮ್ಮು. ನೀ ಏನ್ ಮಾಡ್ತಿದ್ದಿ? ಇತಿ ಆಯ್ತಾ? ಏಯ್ ನಡಿಯೋ. ನೀನ್ ಮಾಡಿದ ಕೆಲಸ ಈಗ ನಡಿ ಒಳಗಡೆ ಬಾ. ಬಾಯ್ಲಿ ಬಾರ. ಇತಿ ಬಾ. ಅತ್ತೋಳೆ ಇಲ್ಲಿ ಬೇಡ ಅಂದ್ರೆ ಅಲ್ಲಿ ಹೋಗ್ತೀಯಲ್ಲೋ.
ಯಾಕೋ ಹಾ ಇಲ್ಲಿ ಬಂದ್ರೆ ಅಲ್ಲಿ ಹೋಗೋದು. ಎಂತ ಕೆಲಸ ಕೊಡ್ತೀಯ ಜಿಯಾ ನೀನು? ಇವಾಗಲ್ಲ, ಆಮೇಲೆ ಹಾಕೋಣ. ಫಸ್ಟ್ ವಾಕಿಂಗ್, ಆಮೇಲೆ ಇವಾಗ ಬೇಡ, ಬಾ ಅಂದೆ ತಾನೆ. ಬೇಡ, ತೊಳಿಬಾರ್ದು. ಗುಂಡ ಎಲ್ಲಿ ಇತಿ? ಎಲ್ಲಿ ಒಳ್ಳೋಯ್ತಮ್ಮ ಇತಿ? ಇತಿ ಎಲ್ಲೋಯ್ತು? ಎಲ್ಲೋಯ್ತಿತಿ? ಎಲ್ಲೋಯ್ತಿತಿ? ಮಾತಾಡ್ಸಿತಿನ? ಹೆಂಗ್ ನಾವು ಮಾತಾಡ್ಸೋದಿತ್ತಿನ? ಕೈ ಇಡ್ಬೇಡ, ಕಚ್ಬಿಡತ್ತೆ. ನೋ, ಬೇಡ ಚಾಮಿ. ಈಗ ಸ್ವಲ್ಪ ಹೊತ್ತು ಮಾತಾಡಿದ್ದಾಯ್ತು. ಸೊ ಸ್ವಲ್ಪ ವಾಕ್ ಮಾಡೋಣ, ಮತ್ತೆ ಮಕ್ಳಿಗೂ ಸ್ವಲ್ಪ ಮೇಲೆ ಆಡೋದಕ್ಕೆ ಬಿಡೋಣ ಟೆರೆಸ್ಸಲ್ಲಿ. ಸೊ ಮಕ್ಕಳು ಇತ್ತಿ ಜೊತೆ ಆಡೋದ್ರಿಂದ ಸ್ವಲ್ಪ ಅವರು ಖುಷಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಟೆರೆಸ್ಸಲ್ಲಿ ಹಾಡಕ್ಕೆ ಬಿಟ್ಟಿದ್ದೀನಿ ಅವ್ರನ್ನೂ. ಸೊ ಅವ್ರೊಂದು ಸ್ವಲ್ಪ ಹೊತ್ತು ಹಾಡಾದ್ಮೇಲೆ ಒಂದು ಸ್ವಲ್ಪ ನಾವು ಮಾತಾಡೋಣ. ಸೊ ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು ಕಾಫಿ ಟೀ ಇಟ್ಟು ಎಲ್ಲ ಕುತ್ಕೊಂಡು ಕುಡಿಯೋಣ. ಸೊ ಅಷ್ಟರಲ್ಲಿ ಇವತ್ತಿನ ವ್ಲಾಗ್ ಸ್ವಲ್ಪ ಲೇಸಿಟಿವ್ ಮುಗಿಯಿತು, ಬಟ್ ಆದರೂ ಇನ್ನೂ ಫುಲ್ ಡೇ ಕಂಪ್ಲೀಟ್ ಆಗಿಲ್ಲಲ್ಲ, ಸೊ ಇರುತ್ತೆ. ಸೊ ವಾಕಿಂಗ್ ಯಾಕೆ ಅಂತ ಅಂದರೆ ಸ್ವಲ್ಪ ನಾನು ದಪ್ಪ ಆಗಿದ್ದೀನಿ ಅನ್ನೋ ಫೀಲ್ ಇದೆ. ಸೊ ಹಂಗಾಗಿ ನಾನು ವಾಕ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಸ್ವಲ್ಪ ಸಣ್ಣ ಆಗಬೇಕು, ನೋಡೋಣ 2-3 ಮಂತ್ಸಲ್ಲಿ ಸ್ವಲ್ಪ ಆದರೂ ಸಣ್ಣ ಆಗೋಣ ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಏನು ಅಂದರೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಯಾಕೆ ರ್ಯಾಂಡಮ್ ಸಂಡೇ ಮಾಡಿದೆ ಅಂದರೆ, ಸೊ ನನಗೂ ಇಬ್ಬರು ಟೋಡ್ಲರ್ಸ್ ಇದ್ದಾರೆ. ಒಬ್ಬಳು 1 ವರ್ಷದವಳು, ಹೇಳ್ತೀಟೆ ಸುಬ್ಬಿ ಹೆಂಗಾಗ್ತದೆ ಒಳಗಡೆಗೆ. ನೀ ಏನಕ್ಕಾಗ್ತದೆ ಅಮ್ಮು? ಎಷ್ಟು ತೀಟೆ ಗೊತ್ತಾ ಅವಳು. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ತುಂಬ ಜನ ಅದಕ್ಕೆ ರಿವ್ಯೂಸ್ ಬ್ಯಾಡಾಗೆ, ನಾರ್ಮಲಾಗಿ ಫಸ್ಟ್ ಸ್ಟಾರ್ಟ್ ಮಾಡೋರಿಗೆಲ್ಲರಿಗೂ ಹಿಂಗೆ ಬ್ಯಾಡ್ ಕಮೆಂಟ್ಸೇ ಇರುತ್ತೆ. ಬಿಕಾಸ್ ಯೂಟ್ಯೂಬ್ ನಿಮಗೆಲ್ಲ ಈ ಥರ ಅದಕ್ಕೂ ಒಂದು ಏನು ಪ್ರೊಫೆಷ್ನಲಿಸಮ್ ಇರಬೇಕು, ಕ್ಲಾರಿಟಿ ಇರಬೇಕು, ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅದೆಲ್ಲ ಏನೂ ಇಲ್ಲ, ಜಸ್ಟ್ ಕಾಮಾಗಿ ನಿಮ್ಮ ಡೈಲಿ ಲೈಫ್ನ ನೋಡಿಸೋದು ಅಷ್ಟೇ ಡೈಲಿ ವ್ಲಾಗ್ಸು. ಸೊ ಅದು ಎಲ್ಲರೂ ಟ್ರೈ ಮಾಡ್ಬೋದು, ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಈ ಥರ ಬ್ಯಾಡ್ ಕಮೆಂಟ್ಸ್ ಹೇಳ್ತಾರೆ ಅಂದ್ಬಿಟ್ಟು ಅದನ್ನೇ ನಂಬಿಕೊಂಡು ಲೀಚಿ ಬ್ಯಾಡ್ ಕಮೆಂಟ್ಸ್ ಅನ್ನೋದನ್ನೇ ಇದು ಮಾಡಿಕೊಂಡು ಸೊ ನಮ್ಮನ್ನು ನಾವು ಕೂಗಿಸ್ಕೊಳೋದಕ್ಕಿಂತ ನಮ್ಗೆ ಏನು ಬರುತ್ತೋ, ಸೊ ಇವಾಗ ನಮಗೆ ಇಷ್ಟ ಆಯಿತಾ ಸಜೆಷನ್ಸ್ ಕೇಳಬೇಕು. ಬಟ್ ಅದೇ ಇದು ಅಂತ ಮಾಡ್ಕೊಳೋದಲ್ಲ. ಸೊ ಏನು ಅಂದರೆ ಬ್ಯಾಡ್ ಕಮೆಂಟ್ಸ್ ಎಲ್ಲದಕ್ಕೂ ಬರುತ್ತೆ, ಒಳ್ಳೇದು ಮಾಡಿದ್ರು ಬರುತ್ತೆ, ಕೆಟ್ಟದ್ದು ಮಾಡಿದ್ರು ಬರುತ್ತೆ. ಸೊ ಇವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದ್ರೂ ತುಂಬ ಜನ ಬ್ಯಾಡಾಗಿ ಹೇಳೋದಿರ್ತಾರೆ, ಮಿಸ್ಯೂಸ್ ಮಾಡ್ಕೊತಾರೆ ವೀಡಿಯೋಸು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಒಂದು ಏನಂದರೆ ನಮಗೆ ಫೇಸ್ ಮಾಡೋ ಇದೇ ಥರ ಮಿಸ್ಯೂಸ್ ಆಗುತ್ತೆ ಅಂದರೂ ಒಂದು ಫೇಸ್ ಮಾಡೋ ಧೈರ್ಯ ಇರಬೇಕು. ಮತ್ತು ಆ ಧೈರ್ಯನ ಯಾರು ಕೂಗ್ಸೋದಕ್ಕೆ ಟ್ರೈ ಮಾಡಬೇಡಿ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಈ ಥರ ಮನೆಯಿಂದ ಆಚೆ ಹೋಗೋ ಇದೇ ಬಂದಿರೋದಿಲ್ಲ. ಸೊ ಮನೆ ಮಕ್ಕಳು ಅದೇ ಆಗೋಗಿರುತ್ತೆ. ಸೊ ಇದು ಒಂಥರ ಈಗಿನ ಇದು ಬಂದು ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಯೂಟ್ಯೂಬ್ ಅನ್ನೋದೇ ತುಂಬ ಫ್ರೀ ಟೈಮಲ್ಲಿ ಯೂಟ್ಯೂಬ್ ಬ್ಲಾಗ್ಸ್ ನೋಡೋದು, ಐಡಿಯಾಸು, ಕೆಲವೊಂದು ವೀಡಿಯೋಸು ಮೋಟಿವೇಶ್ನಲ್ ಇರುತ್ತೆ. ಸೊ ಅದನ್ನು ನನ್ನ ವೀಡಿಯೋದಲ್ಲೂ ಬರುತ್ತೆ, ಕೆಲವೊಬ್ರು ವ್ಲಾಗೂ ಇರುತ್ತೆ, ಅದನ್ನು ಟ್ರೈ ಮಾಡಿ. ಇದೊಂಥರ ನಿಮಗೆ ಖುಷಿ ಕೊಡೋದು ನೀವು ಮಾಡಬೇಕು. ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅನ್ನೋದಕ್ಕಿಂತ ನಿಮಗೆ ಖುಷಿ ಆಗೋದನ್ನ ನೀವು ಮಾಡೋದನ್ನ ಕಲ್ತ್ಕೊಳ್ಳಿ. ಬಿಕಾಸ್ ಬ್ಯಾಡ್ ಹೇಳೋರು ತುಂಬ ಜನ ಎಲ್ಲ ಕಡೆನೂ ಹೇಳ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರ ನಮಗೇನು ಅನಿಸುತ್ತೋ ನಾವು ಅದನ್ನು ನಿಯತ್ತಾಗಿ ಮಾಡ್ಕೊಳೋದ್ರೆ ಯೂಟ್ಯೂಬಲ್ಲೂ ಸಹ ಒಳ್ಳೆ ಹೆಸರು ಮಾಡ್ಬೋದು. ಸೊ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡೋದು ಯೂಟ್ಯೂಬ್ ಬಗ್ಗೆ. ಮತ್ತು ಕೆಲವೊಂದು ಮಾತು ಹೇಳಬೇಕು ಅಂದರೆ, ಸೊ ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲರಿಗೂ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಡೈಲಿ ವ್ಲಾಗ್ ಹಾಕ್ತಾರೆ. ಸೊ ಅದರಲ್ಲಿ ಏನೂ ಇಲ್ಲ ಅಂದ್ರೂ ಅವ್ರ ಲೈಫ್ ಹೇಗಿದೆ ಅನ್ನೋದನ್ನ ಹಾಕ್ತಾರೆ. ಸೊ ಅದನ್ನು ಇವಾಗ ನಾನೇ ಆಗಲಿ, ನಾನು ಅಷ್ಟು ಸ್ಟಾರ್ಟಿಂಗು. ಸೊ ನಂಗೆ ಏನು ಮಾಡಬೇಕು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಡೈಲಿ ವ್ಲಾಗ್ ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ,
ಕೆಲವೊಂದು ಅದನ್ನು ಹಾಕ್ತಾ ಇರ್ತೀನಿ. ವಾಯ್ಸ್ ಓವರ್ ನನಗೆ ಸ್ಟಾರ್ಟಿಂಗ್ ಫೇಸ್ ಟು ಕ್ಯಾಮ್ರಾ ಮಾಡೋದಕ್ಕೆ ಒಂದು ಸ್ವಲ್ಪ ಇಂಜರ್ ಇರ್ತದೆ. ಸೊ ಈಗ ಒಂದು ಸ್ವಲ್ಪ ದಿವಸದಿಂದ ಓಕೆ ನಾನು ಮಾಡ್ಬೋದು ಅನ್ನೋ ಇದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಫುಲ್ ಸಪೋರ್ಟ್ ನಮ್ಮ ಮನೆಯಲ್ಲೂ ಕೊಡ್ತಿರೋದ್ರಿಂದ ನನಗೆ ಅದೊಂದು ತುಂಬಾ ಖುಷಿ. ಹೇಳಬೇಕು ಅಂದರೆ ನಂದು ಒಂಥರ ಇಷ್ಟು ದಿವಸ ಬೋರಿಂಗ್ ಲೈಫ್ ಆಗಿತ್ತು. ಯಾಕಂದರೆ ಮನೇಲಿ ಬೆಳಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ನಾವು ತಿನ್ನು ಮಲಗು ಅದೇ ಲೈಫಾಗಿ ಹೋಗಿತ್ತು. ಸೊ ಒಂಥರ ಲೇಸಿನೆಸ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ಥರನೇ ಫೀಲ್ ಆಗ್ತಿತ್ತು. ಇನ್ನು ನನಗೆ ಹೆಲ್ಪ್ ಆಗಿದ್ದೇನು ಅಂದರೆ ಸೊ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದೆ ಆ ಟೈಮಲ್ಲಿ. ಯಾಕಂದರೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ, ನಮ್ಮ ಡೇ ಸ್ವಲ್ಪ ಬ್ಯುಸಿಯಾಗಿರುತ್ತೆ, ಮತ್ತು ಒಂದು ಸ್ವಲ್ಪ ಎಲ್ಲ ಹೊರಗಿನ ವಿಷಯನ ನಾವು ತಿಳ್ಕೊಳೋ ಥರ ಇರುತ್ತೆ ಅನ್ನೋದು ಇದರಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಸೊ ನನಗೂ ನನ್ನ ಮನಿ ಮೈಂಡಿಂದ ಮಾಡಿಲ್ಲ. ಸೊ ನನಗೆ ಒಂದು ಸ್ವಲ್ಪ ನನ್ನ ಲೇಸಿನೆಸ್ ಹೋಗಿಸ್ಬೇಕು ಅಂದರೆ ನಾನು ಸ್ವಲ್ಪ ಬ್ಯುಸಿ ಆಗಬೇಕು ಅನ್ನೋ ರೀಸನ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನೋಡಿ ಏನಂತ ಅಲ್ಲೇ ಮಾಡ್ತಾವಳೆ. ಏನು ಮಾಡ್ತಿದ್ದೀರಾ? ಮತ್ತೆ ಇಬ್ಬರದ್ದು ಇದೇ ಕತೆ ಆಗೋಗಿದೆ. ಗುಂಡು ಏನದು ಲಿಚಿ? ಅಯ್ಯ ನಿಧಾನ ಚಮ್ಮಿ ಜಿಯಮ್ಮ, ನಿಧಾನ ಮಗ್ನೆ, ಪಾಪ ಬಿದ್ದೋಗ್ತಾಳೆ. ಅವಳು ನೋಡಿ ಏನು ಆಟ ಆಡಿಸ್ತಾಳ ಅವ್ರ ಅಕ್ಕನ. ಯಾಕೆ ಬಂದ್ಲ ಅಕ್ಕ ಬಂದ್ಲ. ಸೊ ನಮ್ಮ ನಾಯಿ ಮರಿ ಇಲ್ಲಿ ಕಟ್ಟಾಕಿದ್ವಿ, ಇಲ್ಲಿದೆ. ಸೊ ಅದಕ್ಕೆ ಇದಕ್ಕೂ ಇಷ್ಟ ಪಾಪ ಆಡೋದಕ್ಕೆ ಮಕ್ಕಳ ಜೊತೆ. ಸೊ ಇವಳು ಚಿಕ್ಕವಳು ಭಯ ಬೀಳ್ತಾಳೆ ಅನ್ನೋದಕ್ಕೋಸ್ಕರ ಅದನ್ನು ಒಳಗೆ ಹಾಕಿರ್ತೀವಿ. ಒಳಗಿನ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗಬೇಕು. ಅಯ್ಯೋ ಚಾಮಿ, ನಿಧಾನ ಆಟ ಆಡ್ತಾ ಇರ್ತಾರೆ ಡೇ ಫುಲ್ಲು, ಮನೆಯಲ್ಲೂ ಅಷ್ಟೇ. ಸೊ ಇದೇ ಆಟ ಅವರಿಬ್ಬರದು, ಏನು ಕಿತ್ಲಾಡೋದಿಲ್ಲ, ಅದೊಂದೇ ನನ್ನ ಖುಷಿ. ನಿಧಾನ ಬೇಬಿ. ಲಿಚಿ ಇಲ್ಲಿ ನೋಡಿಲಿ, ಲಿಚಿಮಾ ಗುಂಡ ಇಲ್ಲಿ ಸ್ಲೋಲಿ. ಸೊ ನನಗೊಂಥರ ಖುಷಿ, ಯಾರೇ ಖುಷಿ ಹೇಳೋದು ಗೊತ್ತಿಲ್ಲ. ಇಬ್ಬರು ಹೆಣ್ಮಕ್ಳಿದೆ ಅಂದರೆ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಒಂದು ಸ್ವಲ್ಪ ಈಗಲಿಂದನೇ ಆ ಬಾಂಡಿಂಗ್ ಬರ್ತಿದೆ. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೂ ಸಹ. ನೋಡಿ ಹಂಗೆ ಹಿಂಗೆ ಇಲ್ಲೋಡು ಇಲ್ಲಿ ಲಿಚಿ ಹಿಂಗೆ ಆಟ ಆಡ್ತಾ ಇರ್ತಾಳೆ. ಗುಂಡ ಏನು ಅಂದರೆ ತುಂಬ ಜನ ಅನ್ಕೊತಾರೆ ಯೂಟ್ಯೂಬರ್ ಲೈಫು ತುಂಬ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ. ಸೊ ನಾವು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವೋ ಅದು ಪ್ರಾಕ್ಟಿಕಲ್ಲಾಗಿ ನಿಮಗೆ ಗೊತ್ತಾಗಿರುತ್ತೆ ಅವ್ರ ಸ್ಟ್ರಗಲ್ಲು ಅವ್ರು ಇದೆಲ್ಲ. ಸೊ ಏನು ಅಂದರೆ ಪರ್ಫೆಕ್ಟಾಗಿ ನೋಡಿಸ್ತಾರೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಲೈಫ್ ಹಂಗೆ ಇರುತ್ತೆ ಅಂತ ಕಂಪ್ಯಾರಿಸನ್ ಯಾವತ್ತೂ ಮಾಡ್ಕೋಬಾರ್ದು. ಕಂಪ್ಯಾರಿಸನ್ ಮಾಡ್ಕೊಳೋದ್ರಿಂದನೇ ನಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಲೋ ಆಗ್ತಾ ಹೋಗುತ್ತೆ. ಸೊ ಯಾವಾಗಲೇ ಆಗಲಿ ನಮ್ಮ ಸ್ಲೋ ಪ್ರೋಗ್ರೆಸ್ ಇದ್ರೂ ಪರವಾಗಿಲ್ಲ, ಕಾನ್ಫಿಡೆಂಟಾಗಿ ನಾವು ಮಾಡೋದ್ರಿಂದ ಸ್ಲೋ ಆಗಾದರೂ ಪರವಾಗಿಲ್ಲ, ನಮ್ಮ ಲೈಫ್ ಚೆನ್ನಾಗಿ ಲೀಡ್ ಆಗುತ್ತೆ. ಸೊ ಮತ್ತು ಇನ್ನೊಂದು ಏನು ಅಂದರೆ ಅವ್ರು ಪರ್ಫೆಕ್ಟಾಗಿದ್ದಾರೆ, ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ಒಂದು ಮೆಂಟಲ್ ಪ್ರೆಷರ್ ಥರ ಸ್ಟಾರ್ಟ್ ಆಗೋಗುತ್ತೆ ಇದು. ಬಿಕಾಸ್ ಏನು ಅಂದರೆ ಕಂಪ್ಯಾರಿಸನ್ ಜಾಸ್ತಿ ಆಗುತ್ತೆ ಲೈಫಲ್ಲಿ. ಅವ್ರು ಹೀಗೆ, ನಾವು ಯಾಕೆ ಹೀಗೆ ಅಂತೆಲ್ಲ ಕಂಪ್ಯಾರಿಸನ್ ಮಾಡ್ಕೊಳೋದೇ ದೊಡ್ಡ ತಪ್ಪು. ಸೊ ಅದು ನಮ್ಮ ಸೆಲ್ಫ್ ಕಾನ್ಫಿಡೆಂಟ್ನ ಕೊಲೆ ಮಾಡೋ ಥರ ಇರುತ್ತೆ ಅದು. ಸೊ ಅದು ಯಾವತ್ತೂ ಮಾಡ್ಕೋಬೇಡಿ. ನಮ್ಮದು ಸ್ಲೋ ಪ್ರೋಗ್ರೆಸ್ ಆದರೂ ಪರವಾಗಿಲ್ಲ, ಬಟ್ ಪ್ರೋಗ್ರೆಸ್ ಅಂತೂ ಸಕ್ಸಸ್ಫುಲ್ ಆಗುತ್ತೆ. ಹಾಂ ಓಕೆ ಸ್ವಾಮಿ, ನೀರು ಬಿಡು ಗಿಡಕ್ಕೆ ಹಾಕೋಣ. ಸೊ ಅದಕ್ಕೆ ಯಾವಾಗಲೂ ಹೇಳೋದು, ಈವನ್ ನಾನು ಸಹ ಅನ್ಕೊಂಡೆ ಅವ್ರ ಲೈಫೆಲ್ಲ ಎಷ್ಟು ಚೆನ್ನಾಗಿದೆಲ್ಲ ಯೂಟ್ಯೂಬಲ್ಲಿ ಮಾಡೋರು. ಬಟ್ ಅವ್ರ ಸ್ಟ್ರಗಲ್ಲು ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ, ಬಿಕಾಸ್ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಾವು ಮಾಡ್ಬೋದು ಅಂದರೆ ಸ್ವಲ್ಪ ಕಷ್ಟನೇ ಇದೆ. ಸೊ ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ರೆ ನನ್ನ ಲೈಫು ಬ್ಯುಸಿ ಇರುತ್ತೆ, ನನಗೆ ಸ್ವಲ್ಪ ಲೇಸಿನೆಸ್ ಸಹ ಅಂತ ಹೋಗುತ್ತೆ, ಸ್ವಲ್ಪ ಬ್ಯುಸಿನೂ ಇರ್ತೀನಿ ಅನ್ನೋದು ಒಂದು ರೀಸನ್ಗೋಸ್ಕರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀರು ಹಿಡಿತಾ ಇರೋದು ಮರಕ್ಕಲ್ಲ, ಗಿಡಗಳಿಗೆ. ಮರ ಅಂದರೆ ದೊಡ್ಡದು, ಇವೆಲ್ಲ ಚಿನ್ನಿ ಅಲ್ವಾ, ಗಿಡ ಅದು.
ನಿನ್ ಥರ ಬೇಬಿ ಗಿಡ ಹಸೋದು ಅಲ್ವಾ, ಪ್ಲಾಂಟ್ಸ್. ಹಾಂ ನೋಡು, ಅದೆಲ್ಲ ಮರ. ಓಕೆನಾ? ಹಾಂ ನೋಡಾ ಏನು ಥರ ಆಗೈತೆ. ಇದ್ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಿಲ್ಲ. ಯಾಕೆ ಚಮ್ಮಿ ಬಂದಿದ್ದು? ನಡಿ ನಡಿ ಕೆಳಗಿಳಿ. ನೋಡಿ ನೋಡಿ ನೋಡಿ, ನಾನು ಬರ್ತೀನಿ ನೋಡಿ. ಓನಮ್ಮ, ಹಾಂ ನಡಿ ನಡಿ, ನಾನು ಎತ್ಕೊಬಂದು ಕೊಡ್ತೀನಿ. ನಡಿ ಕೆಳಗಡೆ. ಇಲ್ಲಿಂದ ಹಾಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ಥರ ಚಿಕ್ಕ ಚಿಕ್ಕದಕ್ಕೆಲ್ಲ ಒಂದೊಂದು ಲೋಟ ಹಾಕು. ಓಕೆನಾ? ಬಟ್ಟೆ ಮೇಲೆ ಚಲ್ಕೋಬೇಡ. ಅದಕ್ಕೆ ಸಾಕು. ಇದಕ್ಕೆ ನಾನು ಎಳಿತೀನಿ. ಅಲ್ಲಾಕಲ್ಲಿ ಇಲ್ಲಿ ಇಲ್ಲಿ ಹಾಕ. ನೀರು ಬರ್ತಾ ಇದೆ ರೀ, ಚಲ್ಬಿಡ್ತಾಳೆ. ಈ ಗಿಡಕ್ಕೆ ಹಾಕಮ್ಮ. ಅದಕ್ಕೆ ಇನ್ನೊಂದು, ಅದಕ್ಕೆ ಇದಕ್ಕೆ ಇದಕ್ಕೆ ಚೆಲ್ಬೇಡ. ಇದಕ್ಕೆ 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 ಹಾಕಿ. ಈಗ ಹಾಕೊಂಡಂಗೆ ಆ ಕಡೆ ಲಾಸ್ಟ್, ಈ ಕಡೆ ಬಂದಾಕು. ಮೆಣಸಿನ್ಕಾಯಿ ಲಾಸ್ಟ್ ಒನ್ಗೆ. ಅದಕ್ಕಮ್ಮ ಲಾಸ್ಟ್ ಒನ್, ಲಾಸ್ಟ್ ಸ್ಪಾಟ್ಗೆ. ಮಕ್ಕಳಿಗೆ ನಾವು ವೀಕ್ಲಿ ಒನ್ಸ್ ಆದ್ರೂ ಏನಾದ್ರೂ ಆಕ್ಟಿವಿಟೀಸ್ ಹೇಳ್ಕೊಡ್ತಾ ಇದ್ರೆ ಸೊ ಅವರು ಸಹ ಎಲ್ಲದನ್ನು ಕಲಿತಾರೆ. ಬಿಕಾಸ್ ಈಗ ಏನು ಅಂದ್ರೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇರುತ್ತೆ, ಎಲ್ಲ ಹೊಸ ಹೊಸ ವಿಷಯಗಳಲ್ಲೂ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ. ಸೊ ನಾವ್ ಹೀಗೆ ಕಲಿಸಿದ್ರೆ ಸೊ ಅವ್ರಿಗೂ ಇಂಡಿಪೆಂಡೆಂಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇವಳು ಏನು ಅಂದ್ರೆ ಸ್ಕೂಲಲ್ಲಿ ಸ್ವಲ್ಪ ಹೇಳ್ಕೊಟ್ಬಿಟ್ಟಿದ್ದಾರೆ. ಈಗ ಬಟ್ಟೆ ಮಡ್ಚಿಟ್ಕೊಳೋದು, ಸ್ವಲ್ಪ ಸಣ್ಣ ಸಣ್ಣ ಪಾತ್ರೆ ತೊಳೆಯೋದು, ಮತ್ತೆ ಗಿಡಗಳಿಗೆ ನೀರ್ ಹಾಕೋದು. ಸೊ ಹಂಗಾಗಿ ವೀಕ್ಲಿ ಒನ್ಸ್ ಅವಳು ಮಾಡ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ನೋಡಿ ಖುಷಿನೂ ಆಗತ್ತೆ. ಇನ್ನು ಏನು ಅಂದ್ರೆ ಮಕ್ಳಿಗೆ ಈ ತರ ಕಲ್ಸೋದ್ರಿಂದ ಅವ್ರ ಎಲ್ಲಾ ಓವರ್ ಆಕ್ಟಿವಿಟೀಸ್ ಸಹ ಇಂಪ್ರೂವ್ ಆಗುತ್ತೆ. ಅಡುಗೆನೂ ಮಾಡ್ತಾ ಇಲ್ಲ ನಾವೇ, ಅದಕ್ಕೆ ದಿನ ಒಂದೊಂದು ಕ್ಲಿಪ್ಪಿಂಗ್ ಹಾಕೊಳ್ಳೋದು, ಇದು ಮಾಡ್ಕೊಳ್ಳೋದು. ಸೊ ನಮ್ಮ ಮತ್ತೆ ಕೇಳ್ತಿದ್ರು, ಅದಕ್ಕೆ ಹೇಳ್ತಿದೆ. ಸೊ ಈ ಕೆಟಲ್ ನೋಡಿದ್ರಲ್ಲ, ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಬಿಸಿ ನೀರೇ ಕುಡಿಯೋದು. ಸೊ ಹಂಗಾಗಿ ತುಂಬಾನೇ ಯೂಸ್ ಆಗ್ತಿದೆ ನಮಗಿದು. ಸೊ ಅದ್ರ ಲಿಂಕ್ ಇದ್ರು ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ತರಿಸಿದೆ. ಸೊ ಅದು ಲಿಂಕ್ ಇದ್ರು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಈಗ ಎಲ್ಲರಿಗೂ ಕಾಫಿ ಇಟ್ಬಿಟ್ಟು ಕಾಫಿ ಕುಡಿಯೋಣ. ಸೊ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಫುಲ್ ಡೇ ತುಂಬಾನೇ ಚೆನ್ನಾಗಿತ್ತು, ಖುಷಿಯಾಗಿತ್ತು, ಹ್ಯಾಪಿಯಾಗಿ ಸಹ ಇತ್ತು. ಸೊ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಕುಡಿಬೇಕು. ಈ ತರ ಎಷ್ಟು ಚೆನ್ನಾಗಿರುತ್ತಲ್ಲ, ಈ ತರ ಟೈಮ್ ಬಂದಾಗ ಬೇರೆ ಎಲ್ಲರೂ ಬಂದು ಒಂದ್ ಮನೇಲಿ ಮಾತಾಡ್ಕೊಂಡು ಹ್ಯಾಪಿ, ಅದೊಂದು ಹ್ಯಾಪಿ ಮೂಮೆಂಟ್ಸ್ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಡೈಲಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಎಲ್ಲರೂ ತುಂಬಾ ಬಂದಾಗ ತುಂಬಾನೇ ಖುಷಿನೂ ಆಗುತ್ತೆ, ಸ್ವಲ್ಪ ಮಾತಾಡ್ದಂಗೂ ಇರುತ್ತೆ, ಎಲ್ಲರ ಹತ್ರ ಕಮ್ಯುನಿಕೇಟ್ ಮಾಡ್ದಂಗೂ ಇರುತ್ತೆ, ಆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ದಂಗೂ ಇರುತ್ತೆ. ಏನು ಅಂದ್ರೆ ಮೇನ್ ರಿಲೇಶನ್ಶಿಪ್ ಅಲ್ಲಿ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕೆ ರಿಲೇಶನ್ಶಿಪ್ ಅಲ್ಲಿ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಅನ್ನೋದನ್ನ. ಸೊ ಅಮ್ಮನ ಜೊತೆ ಜಿಯಾ ಕುತ್ಕೊಂಡು ಕಾಫಿ ಕುಡಿತಿದ್ದಾರೆ. ಸೊ ಈಗ ನಾನು ಸ್ವಲ್ಪ ಹಾಕೊಂಡೋಗಿ ಕಾಫಿ ಕುಡಿತೀನಿ. ಸೊ ಬೆಲ್ಲ ಟೀ ಸಹ ಮಾಡಿದ್ದೀನಿ. ಸೊ ಅದನ್ನ ಯಾರು ಬೇಕೋ ಅವ್ರಿಗೆ ಕೊಟ್ಟು ನಾನು ಸ್ವಲ್ಪ ಕಾಫಿ ಕುಡಿತೀನಿ. ಸೊ ಇವತ್ತಿನ ವ್ಲಾಗ್ ಅಂತ ಇಷ್ಟೇ ಇದೆ. ಸೊ ಅದ್ರಲ್ಲೂ ಪ್ರತಿ ದಿವಸ ಒಂಥರ ಹೊಸ ದಿವಸ. ಸೊ ನಾವು ಇವತ್ತು ಲೇಸಿ, ನಾನು ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಇವತ್ತು ಸ್ವಲ್ಪ ಸಂಡೇ ಇರೋದ್ರಿಂದ ಸ್ವಲ್ಪ ಲೇಸಿ ಇದೆ. ಸೊ ಅದಕ್ಕೆ ಒಂದೇ ಸತಿ ನಾನ್ ವೆಜ್ ಮಾಡಿಬಿಟ್ಟು ಫುಲ್ ಡೇ ಫ್ರೀ ಇರೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಫ್ರೀ ಇರಬೇಕು ಅಂತ ಅಂದಾಗೆ ಮನೇಲಿ ಯಾರಾದರೂ
ನೆಂಟ್ರು ಬಂದೇ ಬರ್ತಾರೆ, ಬರೋದು ತಪ್ಪಲ್ಲ, ನಮಗೂ ಖುಷಿನೂ ಇರುತ್ತೆ ಬಂದಾಗ. ಬಟ್ ಏನು ಅಂದರೆ ಕೆಲಸ ಇದ್ದೇ ಇರುತ್ತೆ. ಆ ಖುಷಿಯಲ್ಲಿ ಆ ಜೋಶಲ್ಲಿ ನಾವು ಮಾಡಿಬಿಡ್ತೀವಿ. ಅದು ಪ್ರೆಷರ್, ಎಷ್ಟೇ ಲೇಸಿನೆಸ್ ಇದ್ರೂ ಹೊಟ್ಟೋಗುತ್ತೆ. ನೀರಿರೋ ಕೊಡ್ತೀನಿ, ನೀರಿನ್ನ ಇಲ್ಲ, ಪ್ರೆಷರ್ ಹೊಟ್ಟೋಗುತ್ತೆ. ಕೆಲವೊಂದು ದಿವಸ ಹಾಗೆ, ಕೆಲವೊಂದು ದಿವಸ ಫುಲ್ ಲೇಸಿ ಅಂತ ಅನಿಸಿದ್ರು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಆ್ಯಕ್ಟಿವ್ ಆಗೋ ಸಿಚುವೇಶನ್ ಸಹ ಆಗುತ್ತೆ. ಮತ್ತು ಕೆಲವೊಂದು ದಿವಸ ಫುಲ್ ಹೈಪರ್ ಆ್ಯಕ್ಟಿವ್ ಇರ್ತೀವಿ. ಸೊ ಎಲ್ಲದನ್ನೂ ಅಷ್ಟೇ ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕು. ಪ್ರತಿ ದಿವಸ ಹೊಸದೇ, ಪ್ರತಿ ಕ್ಷಣ ಹೊಸದೇ. ನಮಗೂ ಎಲ್ಲದನ್ನು ಪ್ರಾಕ್ಟಿಕಲ್ಲಾಗಿ ಅನುಭವಿಸ್ಬೇಕು. ಏನಂತಾರೆ, ಆ ಸಿಚುವೇಶನ್ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಕೆಲವ್ರಿಗೆ ನಾವು ಏನೋ ನೋವಾಗ್ತಿದೆ, ಕೆಲವ್ರ ಸಿಚುವೇಶನ್ ನೋಡಿ ಓಕೆ ಪಾಪ ಅವ್ರಿಗೆ ಈ ಥರ ಆಗಿದೆ ಅಂತ ಅನ್ಬೋದು ಅಷ್ಟೇ. ಆ ಸಿಚುವೇಶನ್ ಎದ್ದವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಂಗೆ ಪ್ರತಿ ದಿವಸ ಯಾಕಮ್ಮ ಹೊಡೆದ್ಲಾ, ಹೊಡಿಬೇಡ ಮಗ್ನೆ, ಬಾ ಆಯಿತು. ಜಿಯಾ ಹೊಡಿಬೇಡ ಚಮ್ಮಿ, ಪಪ್ಪಗೆ ಹೇಳೋಣ ಓಕೆನಾ? ಹ್ಞೂ ಆಯ್ತು ಹೇಳು. ಇಬ್ರು ಕೆಳಗೆ ಹೋಗ್ರಿ, ನೀರಲ್ಲಿ ಆಡಂಗಿದ್ರೆ ಬೇಡ. ಇಲ್ಲ ಚಮ್ಮಿ ಇಲ್ಲ. ಹೀಗೆ ನೋಡಿ ಲೈಫು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಚೇಂಜಸ್ ಆಗೇ ಆಗುತ್ತೆ. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮನೆ ಬ್ಯಾಲೆನ್ಸ್ ಮಾಡೋದ್ರಿಂದ ಸೊ ನಾವು ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ಬೋದು, ಮಕ್ಕಳ ಜೊತೆನ ಎಂಗೇಜ್ ಆಗಿರ್ಬೋದು, ಕೆಲಸಗಳು ಒನ್ ಟೈಮ್ ಆಗುತ್ತೆ. ಸೊ ನನ್ನ ಡೈಲಿ ಪ್ಲ್ಯಾನ್ಸ್ದು ನಾನು ನೋಡಿಸ್ತೀನಿ. ಅದು ಈಗ ಸದ್ಯಕ್ಕೆ ಆಗೋದಿಲ್ಲ, ನೆಕ್ಸ್ಟು ಯಾವುದಾದ್ರೂ ವೀಡಿಯೋ ಮಾಡಿದಾಗ ಖಂಡಿತ ನಾನು ನಿಮಗೆ ನೋಡಿಸ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಇಷ್ಟೇ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ನ. ಥ್ಯಾಂಕ್ ಯು ಎಲ್ಲ ಯಾರ್ಯಾರು ನೋಡಿದ್ದೀರೋ ನನ್ನ ವೀಡಿಯೋ. ಪ್ಲೀಸ್ ಯಾರಾದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನನ್ನ ವೀಡಿಯೋ ನೋಡೋಕ್ಕೆ ಮೊದಲು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್ ಅಲ್ಲ, ಸಾರಿ, ಗುಡ್ ಈವ್ನಿಂಗ್. ಸೊ ಥ್ಯಾಂಕ್ ಯು, ಬಾಯ್.